ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸೊಪ್ಪೆ ಹಾಕ್ತಾ ಇಲ್ವಾ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮೊನ್ನೆ ದಿವಸ AC ಕಚೇರಿಯ ಮುಂಭಾಗದಲ್ಲಿ ಬಂದು ಅಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಅವರು ಹೇಳ್ತಾ ಇದ್ರು, ನಿರ್ಮಲಾನಂದ ಸ್ವಾಮೀಜಿಯನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ, ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿಯ ಸಂಬಂಧಪಟ್ಟವರೆಲ್ಲರನ್ನ ನೀವು ಒಬ್ಬೊಬ್ಬರಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯನ್ನು ಯಾಕೆ ತನಿಖೆ ಮಾಡಲಿಲ್ಲ, ವಿಚಾರಣೆ ಮಾಡಲಿಲ್ಲ ಅಂತ SITಯನ್ನು ಪ್ರಶ್ನೆ ಮಾಡಿದರು. ಈ ಪ್ರಶ್ನೆ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೀವು ಕಮೆಂಟ್ ಮಾಡಿ. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಹಂತ ನಡೀತಾ ಇರುವಾಗ ಮತ್ತೊಂದು ಭಾಗದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ವಿಚಾರ ಬಂತು. ಸೊ ಆ ಒಂದು ಗಡಿಪಾರು ವಿಚಾರ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ನಿಂದ ಸ್ಟೇ ಬಂತು. ಆಮೇಲೆ 15 ದಿವಸಗಳ ಕಾಲಾವಕಾಶ ಪುತ್ತೂರು ಉಪವಿಭಾಗಾಧಿಕಾರಿಗೆ ಕೊಟ್ಟಿದ್ದರು. ಅವರು ಮತ್ತೆ ನೋಟಿಸನ್ನು ಕಳಿಸಿದರು. ಇನ್ನೂ ಹಲವು ಪ್ರಕರಣಗಳನ್ನು ದಾಖಲಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದರು. ಹಾಜರಾಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದರಿಂದ 8ನೇ ತಾರೀಕಿನಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪುತ್ತೂರು AC ಕಚೇರಿಗೆ ಹಾಜರಾಗಿದ್ದರು. ನಂತರ ಮಾತನಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿಡಿಯೋ ತುಣುಕು ತಾವೆಲ್ಲ ವೀಕ್ಷಣೆ ಮಾಡಿರ್ತೀರ. ಅವತ್ತು ನೋಡಿ, ಅವರು ಹಲವು ದಿವಸಗಳಾಯಿತು ಈ ರೀತಿ ಓಪನ್ ಆಗಿ ಮಾತನಾಡದಿರುವಂಥ, ಓಪನ್ ಪ್ಲೇಸಲ್ಲಿ ಇದ್ದುಕೊಂಡು ಮಾತನಾಡದಿರುವಂಥದ್ದು ಹಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡಿರ್ಬೋದು. ಆದರೆ ಓಪನ್ ಆಗಿ ಅವರು ಈ ಒಂದು ವಿಚಾರಗಳನ್ನು ಮಾತಾಡುವುದು ಸ್ವಲ್ಪ ಟೈಮ್ ನಂತರ, ಸ್ವಲ್ಪ ಸುದೀರ್ಘ ಟೈಮ್ ಆಯಿತು ಅಂತ ಕಾಣಿಸ್ತದೆ. ಇದೇ ಮೊದಲು ಅವರು ಹೇಳಿದಂತಹ ಒಂದು ಟಾಪಿಕನ್ನು ಇಟ್ಟುಕೊಂಡು ನಾನು ಇವತ್ತು ಚರ್ಚೆ ಮಾಡುವನಿದ್ದೇನೆ. ಅದು ಯಾವುದಪ್ಪ ಅಂದರೆ, ಈ ಒಂದು ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ವಕಾಲತ್ತು ಹಿಡಿದುಕೊಂಡು, ಅಂದರೆ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನಾನು ಭಾಗಿಯಾಗಿದ್ದೆ, ನನ್ನನ್ನು ಅವರು ಈ ರೀತಿ ಮಾಡುವಂಥ ಹಲವು ಶವಗಳನ್ನು ಹೂಳಿಸಿದರು, ಧರ್ಮಸ್ಥಳದ ಹಲವು ಭಾಗಗಳು ನನಗೆ ಗೊತ್ತಿದೆ. ಸೊ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಹೋರಾಟಗಾರರು ಈ ಒಂದು ವಿಚಾರದಲ್ಲೇ 10-13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದವರಿಗೆ ಏನೋ ಒಂದು ಬಾವಿಯನ್ನು ತೆಗೆದು ನೀರು ಸಿಗದೇ ಇದ್ದು ಒಮ್ಮೆ ನೀರು ಸಿಕ್ಕಿದಾಗ ಎಷ್ಟು ಆಶ್ವಾಸನೆ ಆಗುತ್ತೆ, ಅದೇ ರೀತಿ ಆಶ್ವಾಸನೆ ಆಗಿರಬೇಕು. ಹೋರಾಟಗಾರರು ಚಿನ್ನಯ್ಯನ ಹಿಡ್ಕೊಂಡು ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ಹೋಗದಂತಹ ಎಲ್ಲ ಜಾಗಕ್ಕೂ ಹೋಗ್ತಾರೆ, ಏನೆಲ್ಲ ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಈ ಒಂದು ಪ್ರಕರಣ ಮುನ್ನೆಲೆಗೆ ಬರಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು. ಸೊ ಅದೇ ಒಂದು ರೀತಿಯಲ್ಲಿ ಚಿನ್ನಯ್ಯನನ್ನು ಕರ್ಕೊಂಡು ಗಿರೀಶ್ ಮಟ್ಟಣ್ಣವರು, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಕುಟುಂಬ ಎಲ್ಲ ಸೇರಿ ನಿರ್ಮಲಾನಂದ ಸ್ವಾಮೀಜಿ ಹತ್ರ ಹೋಗುತ್ತೆ. ಆದಿಚುಂಚನಗಿರಿ ಅಂತ ಅನಿಸುತ್ತೆ, ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿ ಹತ್ರ ಹೋಗ್ತಾರೆ. ಅಲ್ಲಿ ಈ ಒಂದು ವಿಚಾರದಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸರಿಸುಮಾರು ನೋಡಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಿಕ್ಕಿದ 1.5 ಗಂಟೆ ವಿಡಿಯೋಕ್ಕಿಂತಲೂ ಹೆಚ್ಚಿನ ಮಾಹಿತಿ, ಅಂದರೆ 1-2 ಗಂಟೆ ಚರ್ಚೆ ಮಾಡಿರ್ಬೋದು. ಚಿನ್ನಯ್ಯ ಅವರು ಈ ಒಂದು ವಿಚಾರದ ಬಗ್ಗೆ ಸಮಗ್ರ ಮಾಹಿತಿ, ಅಂದರೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ಮಾಹಿತಿ, ಯಾರು ಕೊಲೆ ಮಾಡಿಸ್ತಾ ಇದ್ರು ಎನ್ನುವುದನ್ನು ಕೂಡ, ಹೆಸರನ್ನು ಕೂಡ ನಿರ್ಮಲಾನಂದ ಸ್ವಾಮೀಜಿ ಅವರಲ್ಲಿ ಹೇಳಿದ್ದಾರೆ. ಇಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಆದರೆ ಅವರ ವಿರುದ್ಧವಾಗಿ ಅವರು ಇವತ್ತು ತಟಸ್ಥರಾಗಿದ್ದಾರೆ, ಮೌನಿಯಾಗಿದ್ದಾರೆ, ಯಾವುದೇ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಇಂತಹ ಬೆಳವಣಿಗೆಗಳು ನಡೆದೇ ಇಲ್ಲ ಎನ್ನುವಷ್ಟರ ಮಟ್ಟಿಗಿದ್ದಾರೆ. ಆದರೆ ಅವರನ್ನು ಕೂಡ ಪ್ರಶ್ನೆ ಮಾಡುವ ಮಟ್ಟಿಗೆ ಆ ಒಂದು ಗೋಜಿಗೆ ಇವತ್ತು ಸರ್ಕಾರ ಆಗಲಿ SIT ಆಗಲಿ ಹೋಗ್ತಾ ಇಲ್ಲ. ಈ ಒಂದು ಪ್ರಶ್ನೆಯನ್ನು ಇವತ್ತು ಎತ್ತಿರುವಂಥದ್ದು. ಈ ಒಂದು ಪ್ರಶ್ನೆಯಲ್ಲೇ ಚರ್ಚೆ ನಡಿಬೇಕಾದದ್ದು. ಯಾಕಂತ ಹೇಳಿದರೆ ನೋಡಿ, ಚಿನ್ನಯ್ಯ ಬಂದ ನಂತರ ಚಿನ್ನಯ್ಯ ಎಲ್ಲಿಂದ ಬಂದ, ಹೇಗೆ ಬಂದ, ಯಾವ ಬಸ್ ಹಿಡಿದು ಬಂದ, ಎಲ್ಲಿ ವಾಸವಾಗಿದ್ದ, ಎಲ್ಲಿಂದ ಎಲ್ಲಿಗೆ ಬಂದ, ಎಲ್ಲವೂ ತನಿಖೆ ಆಯಿತು. ಬೆಂಗಳೂರಲ್ಲಿ 1 ಗಂಟೆ ವಾಸ್ತವವಿದ್ದಂತಹ ಚಿನ್ನಯ್ಯನನ್ನು ಆ ಒಂದು ಸ್ಥಳ ಮಹಾಜರು ಕಾರ್ಯಕ್ರಮ ಇದಕ್ಕೆ ಕರ್ಕೊಂಡು ಹೋಗಲಾಯಿತು. ಆದರೆ ನಿರ್ಮಲಾನಂದ ಸ್ವಾಮೀಜಿಯ ಆದಿಚುಂಚನಗಿರಿ ಮಠಕ್ಕೆ ಹೋದಂತಹ ವಿಚಾರ ಗೊತ್ತಿದ್ರೂ ಕೂಡ ಯಾಕೆ ಸ್ಥಳ ಮಹಾಜರು ಮಾಡಲಾಗಿಲ್ಲ, ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ, ಅನಿವಾರ್ಯವಾಗಿ ಕೇಳಬೇಕಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಆಗುಹೋಗುಗಳು. ಸ್ಥಳ ಮಹಾಜರು ಅಂತ ನೀವು ಜಯಂತ್ ಟಿ ಅವರ ಮನೆಯನ್ನು 2 ಬಾರಿ ಪ್ರವೇಶ ಮಾಡಿದ್ದೀರಾ, ಅವರ ಮೇಲೆ ಆಪಾದನೆಗಳನ್ನು ಮಾಡಿದ್ದೀರಾ. ಇಲ್ಲಿ ಆಪಾದನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನೀವು ಸ್ಥಳ ಮಹಾಜರು ಮಾಡುವುದು ಎಲ್ಲಿ? ಚೆನ್ನಯ್ಯ ಹೋದಂತಹ ಹಾದಿಗಳನ್ನೆಲ್ಲ ಆತನ ಬೆನ್ನ ಹಿಂದೆ ನೀವು ಬೆನ್ನೆಟ್ಟಿ ಹಿಡಿದಿದ್ದೀರಾ. ಆದರೆ ಚೆನ್ನಯ್ಯ ಹೋದಂತಹ ಆ ಒಂದು ಪ್ರದೇಶವನ್ನು ಮಾತ್ರ ಯಾಕೆ ನೀವು ಮುಟ್ಟೋಕ್ಕೂ ಹೋಗಲಿಲ್ಲ? ಇದು ಇವತ್ತು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸೊ ಆ ಒಂದು ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಯನ್ನು ಯಾಕೆ ತನಿಖೆ ಮಾಡಲಿಲ್ಲ, ವಿಚಾರಣೆ ಮಾಡಲಿಲ್ಲ? ಆರೋಪಿ ಅಂತ ಹೇಳ್ತಾ ಇಲ್ಲ, ಈ ಒಂದು ಆರೋಪವನ್ನು ಬಯಲಿಗೆಳಿಲಿಕ್ಕೆ ಸಹಾಯ ಮಾಡಿದವರು,
ಅವರಲ್ಲಿ ಅಭಿಪ್ರಾಯವನ್ನು ಕೇಳಿದವರು, ಚರ್ಚೆ ನಡೆಸಿದವರು. ಸೊ ಅಲ್ಲಿ ಕೂಡ ಹಲವು ಮಾಹಿತಿಗಳನ್ನು ಅವರು ಹೇಳಿರ್ತಾರೆ. ನಿಮ್ಮ 164 ಹೇಳಿಕೆಯನ್ನು ಮತ್ತೆ ತಿರುಚಿ ಆತ ಹೇಳಿದಂಥ ಸಂದರ್ಭದಲ್ಲಿ ತಾವು ಸ್ವೀಕಾರ ಮಾಡಿದ್ದೀರೋ ಇಲ್ವೋ, SIT ಅಧಿಕಾರಿಗಳು ಸ್ವೀಕಾರ ಮಾಡಿದ್ದೀರಾ? ಸೊ ಆ ಒಂದು ಸಂದರ್ಭದಲ್ಲಿ ಅದನ್ನೇ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ನೀವು ಯಾಕೆ ಇದೇ ಒಂದು ಹೇಳಿಕೆಯನ್ನು ನೋಡಿ, ಯೂಟ್ಯೂಬರ್ಗಳನ್ನು ನೀವು ಕರೆದಿದ್ದೀರಾ, ತನಿಖೆ ಮಾಡಿದ್ದೀರಾ. ಅಭಿಷೇಕ್ ಅವರು ನಿರಂತರ 14 ದಿವಸಗಳು ಅಲ್ಲಿದ್ದರು. ಸೊ ಇವೆಲ್ಲ ಇರುವಾಗ ಯಾಕೆ ನೀವು ನಿರ್ಮಲಾನಂದ ಸ್ವಾಮೀಜಿಯವರ ಕಡೆಗೆ ತಮ್ಮ ತನಿಖೆಯನ್ನು ವಿಸ್ತಾರ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸೊ ಇವೆಲ್ಲದಕ್ಕೂ ಕೂಡ ಇದು ಪ್ರಶ್ನೆಯಾಗಿಯೇ ಉಳಿಬಾರ್ದು. ಈ ಒಂದು ವಿಚಾರಗಳು ಬೆಳವಣಿಗೆ ಬರಬೇಕು. ನಿರ್ಮಲಾನಂದ ಸ್ವಾಮೀಜಿಯವರ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸ್ವಲ್ಪ ಖಾರವಾಗಿ ಮೊನ್ನೆ ಮಾತಾಡಿದರು. ಅವರಿಗೆ ಗೊತ್ತಿಲ್ವಾ ವಿಷಯ? ಧರ್ಮದ ವಿಷಯ ಅಲ್ವಾ? ಅವರ ಧರ್ಮವೂ ಅಲ್ವಾ? ಮಾತಾಡಬೇಕಲ್ವಾ? ಅದೇ ಧರ್ಮದ ಮಹಿಳೆಯರ ಮೇಲೆ ಆದಂತಹ ಅನ್ಯಾಯಕ್ಕೆ ಅವರ ಬಳಿ ಹೋಗಿ ಅಭಿಪ್ರಾಯವನ್ನು ಕೇಳಿ ಇವತ್ತು ಅವರು ಮೌನಿಯಾಗಿದ್ದಾರೆ ಅಂದರೆ ಅವರಿಗೆ, ಮುಖ್ಯಮಂತ್ರಿಯವರಿಗೆ ನೇರವಾದಂತಹ ಸಂಬಂಧ ಇದೆ. ವೇದಿಕೆಗಳನ್ನು ಹಂಚಿಕೊಳ್ತಾರೆ. ನಾನು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದವರು ಯಾಕೆ ಇವತ್ತು ಮೌನಿಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದು ತಪ್ಪ? ಖಂಡಿತವಾಗಿಯೂ ತಪ್ಪಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಕೆಲವೊಂದು ನಿರ್ಧಾರಗಳು, ಮಾತುಗಳು ಮೇ ಬಿ ಅದು ಒಂದು ರೀತಿಯಲ್ಲಿ ಹಾರರ್ ರೀತಿಯಲ್ಲಿ ನಿಮಗೆ ಅನುಭವ ಆಗ್ಬೋದು. ಅದೊಂದು ಕೆಟ್ಟ ಪದ, ಭಾಷೆಗಳು, ವಿನ್ಯಾಸಗಳು ಅಂತ ನೀವು ಹೇಳ್ಬೋದು. ಆದರೆ ಆ ಒಂದು ಮನಸ್ಸಿನಲ್ಲಿರುವಂತಹ ನಿಷ್ಕಳಂಶತೆ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದು ನಿಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಇಲ್ಲಿ ಭ್ರಷ್ಟರೇ ತುಂಬಿಕೊಂಡಿದ್ದಾರೆ. ರಾಜಕಾರಣಿಗಳಾಗಿರಲಿ, ಪೊಲೀಸರಾಗಿರಲಿ, ಅಥವಾ ನ್ಯಾಯಾಂಗ ವ್ಯವಸ್ಥೆ ಆಗಿರಲಿ. ಕೇರಳದಲ್ಲಿ ನಡೆದಂತಹ ಒಂದು ವಿಚಾರವನ್ನೇ ಸಾಕ್ಷಿಯಾಗಿಸ್ಬೋದು. ಒಂದು ಹೆಣ್ಣು ಮಗುವನ್ನು ಕಾರಿನೊಳಗೆ ಅತ್ಯಾಚಾರ ಮಾಡಲು, ಗೂಢಾಲೋಚನೆ ಮಾಡಲು ಸಂಪತ್ತು ನೀಡಿ ಸಹಾಯ ಮಾಡಿದಂತಹ 8ನೇ ಆರೋಪಿಯನ್ನು ದೋಷಮುಕ್ತ ಅಂತ ಖುಲಾಸೆಗೊಳಿಸಲ್ಪಟ್ಟಂತಹ ಒಂದು ನ್ಯಾಯಾಧೀಶನ ಅವಸ್ಥೆಯನ್ನು ನಾವು ಕೇಳಿರ್ಬೋದು. ಅದು ನೋಡಿಲ್ಲ ಅಂದರೆ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಇಂತಹ ನ್ಯಾಯಾಧೀಶರಿರುವಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಧರ್ಮಸ್ಥಳದಲ್ಲಿ ಪ್ರಕರಣ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಾಗಿತ್ತು, ಎಲ್ಲ ಚಾರ್ಜ್ ಶೀಟ್ಗಳು ರೆಡಿ ಆಯಿತು ಅಂದರೂ ಕೂಡ ನ್ಯಾಯಾಧೀಶರು ಇದಕ್ಕೆ ರೆಡಿ ಆಗದಿದ್ದರೆ ಏನು ಮಾಡೋದು? ನಮ್ಮ ಕಾನೂನು ವ್ಯವಸ್ಥೆ ಆ ರೀತಿ ಇದೆ. ಸೊ ಇವೆಲ್ಲವನ್ನು ಸರಿ ಮಾಡೋದಕ್ಕೆ ಬರೀ ಅರ್ಜಿಗಳನ್ನು ಸಲ್ಲಿಸಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೋದರೆ ಸಾಧ್ಯನಾ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲೂ ಕಂತೆ ದುಡ್ಡುಗಳನ್ನು ನಾವು ಕಂಡವರು. ಸೊ ಇದೆಲ್ಲ ಇರುವಾಗ ದುಡ್ಡಿನ ಹಿಂದೆ ಯಾವ ನ್ಯಾಯಾಧೀಶನೂ ಯಾವ ತೀರ್ಮಾನವನ್ನು ಮಾಡಬಲ್ಲ. ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ನ್ಯಾಯವನ್ನೇ ನಂಬಿ ಕೂತ್ಕೊಂಡ್ರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹೋರಾಟಗಾರರು ಏನು ಮಾಡ್ತಾರೆ ಅನ್ನೋದನ್ನು ಇವತ್ತು ಮುಂದಿನ ದಿವಸಗಳಲ್ಲಿ ಕಾದು ನೋಡಬೇಕಾಗಿದೆ. ಸೊ ಕೊಂದವರು ಯಾರು ಎನ್ನುವಂತಹ ಒಂದು ಅಭಿಯಾನ ಕೂಡ ಡಿಸೆಂಬರ್ 16ಕ್ಕೆ ನಡೆಯಲಿಕ್ಕಿದೆ. ತಪ್ಪದೆ ಎಲ್ಲ ಮಹಿಳಾ ಮಣಿಗಳು ಇದಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತೇನೆ. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯವನ್ನು ಕೂಡ ಈ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.